ನಮಸ್ಕಾರ. ಗಣೇಶ್ ಕಾಸರಗೋಡು, ಸ್ಪೀಡ್ ನ್ಯೂಸ್ ಕನ್ನಡ. ನೆನಪುಗಳ ಮೆರವಣಿಗೆ. ಇವತ್ತು ಒಂಥರ ಪ್ರಯಾಣ, ನೆನಪುಗಳ ಪ್ರಯಾಣ. ನೆನಪುಗಳ ಮೆರವಣಿಗೆಯಲ್ಲಿ ಒಂದು ನೆನಪು. ಆಗ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿದ್ದೆ, ಸಿನಿಮಾ ವಿಭಾಗದ ಮುಖ್ಯಸ್ಥ. ಒಂದು ದಿವಸ ನಮ್ಮ ಚನ್ನಪಟ್ಟಣದ MLA ಆಗಿದ್ದಾಗ ಸಿ ಪಿ ಯೋಗೀಶ್ವರ್, ನಾವು ಯೋಗೀಶ್ ಅಂತೇಳಿ ಕರಿತೀವಿ ಪ್ರೀತಿಯಿಂದ, ಸಿ ಪಿ ಯೋಗೀಶ್ ಅವರು ನಮ್ಮ ಆಫೀಸಿಗೆ ಬಂದರು. ಆಗ ಚಾಮರಾಜಪೇಟೆಯಲ್ಲಿ ನಮ್ಮ ಆಫೀಸ್ ಇತ್ತು, ಅಲ್ಲಿಗೆ ಬಂದು ಕೂತ್ಕೊಂಡು ಹೇಳಿದರು, ನಾನೊಂದು ಸಿನಿಮಾ ಮಾಡಿ, ನಿಮಗೆ ಗೊತ್ತಿದೆ ಮೊದಲು ಪ್ರೆಸ್ ಮೀಟ್ ಆಗಿದೆ, ಎಲ್ಲ ಆಗಿದೆ, ಆದರೂ ಹೀಗೆ ಇನ್ವೈಟ್ ಮಾಡ್ತಾಯಿದ್ದೀನಿ. ನನ್ನ ಸೈನಿಕ ಸಿನಿಮಾ, ನಾನು ತುಂಬ ಇಷ್ಟಪಟ್ಟು ಪ್ರೀತಿ ಇಟ್ಟು ಮಾಡ್ತಿರುವ ಸಿನಿಮಾ, ನನ್ನ ಮಹತ್ವಾಕಾಂಕ್ಷೆಯ ಸಿನಿಮಾ ಸೈನಿಕ. ಈ ಸಿನಿಮಾದ ಸುಮಾರು ಒಂದು 70% ಭಾಗ ಚಿತ್ರೀಕರಣ ಮುಗಿದಿದೆ. ಇನ್ನು ಕೆಲವು ಪರ್ಸೆಂಟ್ ಬಾಕಿ ಇದೆ. ಅದು ಯುದ್ಧದ ಸನ್ನಿವೇಶ, ಅದನ್ನು ಲೇಹ್ನಲ್ಲಿ ಚಿತ್ರೀಕರಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಯೋಚನೆ ಇಲ್ಲ, ಡಿಸೈಡೆಡ್. ಎಲ್ಲ ಟೀಮೆಲ್ಲ ರೆಡಿ ಇದೆ. ಸೊ ನೀವು ನಮ್ಮ ಜೊತೆ ಬರಬೇಕು ಪತ್ರಕರ್ತರು ಅಂತೇಳಿದರು. ನಾನು ಖಂಡಿತ ಬರ್ತೀನಿ, ನಾನು ಒಂದು ಪರ್ಮಿಷನ್ ತೊಗೋಬೇಕು, ತೊಗೊಂಡ್ಮೇಲೆ ಹೇಳ್ತೀನಿ, ಆದರೂ ಬರ್ತೀನಿ ಅಂತೇಳಿ ಇಟ್ಕೊಳ್ಳಿ. ಒಂದು ಕಂಡೀಷನ್ ಇದೆ ನಂದು, ಏನಂದರೆ ನಾನು ಸಿನಿಮಾ ವಿಭಾಗದ ಮುಖ್ಯಸ್ಥ. ಪ್ರತಿ ಫ್ರೈಡೇ ನಮ್ಮ ಸಪ್ಲಿಮೆಂಟ್ ಬರಬೇಕು ಸಿನಿಮಾದ್ದು. ಬರುವಾಗ ಅದಕ್ಕೆ ಮೊದಲಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ನನಗೆ ಬಿಡು ಏನಂದರೆ ಶನಿವಾರದಿಂದ ಮಂಗಳವಾರದವರೆಗೆ, ಬುಧವಾರ ಎಟ್ ಎನಿ ಕಾಸ್ಟ್ ನಾನಿಲ್ಲಿ ಇರಬೇಕು, ಬೆಂಗಳೂರಿನಲ್ಲಿರಬೇಕು ಅಂತ ಕಂಡೀಷನ್ ಹಾಕಿದೆ. ಅವರು ಒಪ್ಕೊಂಡ್ರು. ಒಪ್ಪಿದ ಪ್ರಕಾರವೇ ಶನಿವಾರವೇ ನಾವು ಒಂದು 30 ಮಂದಿ ಜರ್ನಲಿಸ್ಟ್ಗಳು ಹೊರಟ್ವಿ. 30 ಮೆಂಬರ್ಸ್, ಎಲ್ಲ ಪತ್ರಿಕಾ ರಂಗದ ಮಿತ್ರರು ಎಲ್ಲರೂ ನಮ್ಮ ಜೊತೆ ಇದ್ದರು. ತುಂಬ ಖುಷಿಯಾಗಿ ಹೊರಟ್ವಿ. ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟ್. ಸೊ ಡೆಲ್ಲಿಯಲ್ಲಿ ಇಳಿದು ಅಲ್ಲಿಂದ ಒಂದು ಮಿನಿ ಬಸ್, ಅದು ಬಸ್ ಹೋಗುವಂಥ ಜಾಗ ಅದು. ಅಲ್ಲಿ ಲೇಹ್ನಲ್ಲಿ ಫ್ಲೈಟ್ ಇದೆ, ಏರ್ಪೋರ್ಟ್ ಇದೆ. ಆದರೆ ಅದಾಗ ಐಸ್ ಬೀಳ್ತಿದ್ದರಿಂದ, ಹಿಮಪಾತವಾಗ್ತಿದ್ದರಿಂದ ಅಲ್ಲಿ ಫ್ಲೈಟ್ ಇಳಿತಾ ಇರಲಿಲ್ಲ, ಜಾರ್ಕೊಂಡು ಬಿಡ್ತಾಯಿತ್ತು. ಸೊ ವಿಮಾನನ ರದ್ದು ಮಾಡಿದರು. ಆ ಕಾರಣಕ್ಕೆ ನಾವು ಮಿನಿ ಬಸ್ಸಲ್ಲಿ ಹೊರಟ್ವಿ. ಅದೆಂಥ ಪ್ರಯಾಣ ಅಂತೀರಪ್ಪ, ಅಬ್ಬಾ. ಈ ಪ್ರಯಾಣದ ಅನುಭವ ನಾನು ಹೇಳ್ತೀನಿ. ಅದರ ಮೊದಲು ಇದು ನನಗೇನು ಹೊಸ ಅನುಭವ ಏನಲ್ಲ. ನಾನು ಪೊರ್ಕಿ ಸಿನಿಮಾ ಮಾಡಿದಾಗ, ದರ್ಶನ್ ನಾಯಕತ್ವದ ಪೊರ್ಕಿ ಸಿನಿಮಾ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದು ಮಾಡಿದಾಗ ಇಲ್ಲಿ ಬೆಂಗಳೂರು ಭಾಗದ ಚಿತ್ರೀಕರಣ ಎಲ್ಲ ಮುಗಿಸಿ 2 ಹಾಡಿಗಾಗಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ವಿ. ಫ್ಲೈಟಲ್ಲಿ ದುಬೈಗೆ ಹೋಗಿ, ದುಬೈಯಿಂದ ಸ್ವಿಟ್ಜರ್ಲ್ಯಾಂಡಿಗೆ ಪ್ರಯಾಣ. ಇನ್ನೊಂದು ಗಂಗಾ ಕಾವೇರಿ ಸಿನಿಮಾದಲ್ಲಿ ನಾವು ಇರಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ವಿಷ್ಣುಕಾಂತ್, ನಾನು ಹೊರಟಿದ್ದೆ. ಅದು ಹಿಮಾಲಯದ ತುದಿ ಗಂಗೋತ್ರಿ, ಅಲ್ಲಿ ಶೂಟಿಂಗ್. ಸೊ ಅದು ಡೆಲ್ಲಿಗೆ ಹೋಗಿ ಫ್ಲೈಟಲ್ಲಿ, ಅಲ್ಲಿಂದ ಕಾರಲ್ಲಿ ಹೊರಟಿದ್ವಿ. ನಾನು, KD ವೆಂಕಟೇಶ್ ಫೈಟ್ ಮಾಸ್ಟರ್, ಆಮೇಲೆ ಶರಣ್, ನಾವು ಇಷ್ಟು ಜನ ಜೊತೆಲಿ ಹೋಗ್ತಾಯಿದ್ವಿ. ಜೊತೇಲಿ ವೀರೇಶ್ ನಮ್ಮ ಫೋಟೋಗ್ರಾಫರ್, ಆತ್ಮೀಯ ಮಿತ್ರರ ಜೊತೆಲಿದ್ದರು. ಅದೊಂದು ಅನುಭವ. ಇನ್ನೊಂದು, ನಾವು ಬ್ಯಾಂಕಾಕ್ಗೆ ಹೋಗಿದ್ವಿ, ಮಲೇಷ್ಯಾಕ್ಕೆ ಹೋಗಿದ್ವಿ. ಸೊ ಇದೆಲ್ಲ ಅನುಭವ ನನ್ನಲ್ಲಿ ಇದೆ. ಇನ್ನೂ ಒಂದು ಏನಂದರೆ, ಓಂಕಾರ ಸಿನಿಮಾ, ನಮ್ಮ ಉಪೇಂದ್ರ ಹೀರೋ, ಆಮೇಲೆ ಇವರು ಕನಕಪುರ ಶ್ರೀನಿವಾಸ್ ಪ್ರೊಡ್ಯೂಸರ್, ಅವರ ಒತ್ತಾಯದ ಮೇರೆಗೆ ನಾನು ಬೆಂಗಳೂರಿಂದ ಬಾಂಬೆಗೆ ಫ್ಲೈಟ್ನಲ್ಲಿ ಹೋಗಿ ಅಲ್ಲಿ ಒಂದು 2 ದಿವಸ ಅವ್ರ ಜೊತೆ ಮಿಂಗಲಾಗಿ ನ್ಯೂಸ್ ಕಳಿಸಿ ಎಲ್ಲ ಮಾಡಿದ್ದೇನೆ. ಅದು ಓಂಕಾರ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು ಕಬ್ಜಾ, ನಮ್ಮ ಚಂದ್ರು ಅವರ ಮಹತ್ವಾಕಾಂಕ್ಷೆಯ ಸಿನಿಮಾ ಇದೆ. ಉಪೇಂದ್ರ ಅವರು ಹೈದರಾಬಾದಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ನಾವು ಶೂಟಿಂಗಲ್ಲ, ಒಂದು ಫಂಕ್ಷನ್ ಅಟೆಂಡ್ ಆಗಿ ಬಂದಿದ್ವಿ.
ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಸಮಸ್ಯೆ ಏನೂ ಆಗಿರಲಿಲ್ಲ. ಎಲ್ಲ ಫ್ಲೈಟಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು ಇದು ಮಾತ್ರ. ಇದೇನಂದ್ರೆ ಈ ರೋಡೇ ಆಗಿದೆಪ್ಪ, ಅಂದರೆ ಹಾವಿನ ಥರ, ಹೆಬ್ಬಾವಿನ ಥರ ರೋಡು ಮಲ್ಕೊಂಡಿದೆ. ಸುತ್ತು ಗುಡ್ಡ, ಗುಡ್ಡ ಅಲ್ಲ ಬೆಟ್ಟ, ಒಂದು ಚೂರು ಗ್ರೀನ್ ಕಾಣಲ್ಲ, ಅಲ್ಲಿ ತಡೆಗೋಡೆ ಇಲ್ಲ ಅದಕ್ಕೆ. ಸುಮ್ಮನೆ ಗಾಡಿ ಹೋಗ್ತಾ ಇದೆ. ನೋಡ್ತಾ ಕೆಳಗೆ ನೋಡಿದರೆ ಭಯ ಆಗುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಕೆಳಗೆ ಬಿದ್ದರೆ ಮುಗೀತದು, ಯಾರೂ ಬದುಕಿ ಉಳಿಯಿಲ್ಲ ಅಂಥ ಒಂದು ಪ್ರಯಾಣ ಅದು. ಅಲ್ಲಿ ಹೋಗ್ತಾ ಸುಮಾರು ಕಿಲೋಮೀಟ್ರ್ ಹೋದ್ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಅನಾರೋಗ್ಯ ಕಾಡಲಿಕ್ಕೆ ಶುರು ಆಯಿತು. ಕೆಲವರು ವಾಂತಿ ಮಾಡಲಿಕ್ಕೆ ಶುರು ಮಾಡಿದರು, ಕೆಲವರು ಅಸ್ವಸ್ಥರಾಗಿ ಅಲ್ಲೇ ಕುಳಿತು ಬಸ್ಸಲ್ಲೇ. ಇನ್ನೂ ಒಂದು ಟೀಮು ಫ್ರಂಟ್ ಡ್ರೈವರ್ ಹತ್ರ ಕೂತ್ಕೊಂಡು ಮಜಾ ಉಡಾಯಿಸ್ತಾ ಇತ್ತು. ಸೊ ಹೀಗೆ ಪ್ರಯಾಣ ಹೋಗಿ ಒಂದು 5 ಗಂಟೆ ಆಗೋಯಿತು. ಸಂಜೆ 5 ಗಂಟೆ ಮೇಲೆ ಆ ಏರಿಯಾದಿಂದ ಆ ಕಡೆ ನಾವು ಪ್ರಯಾಣ ಮಾಡೋಂಗಿಲ್ಲ, ಇದು ಸೇನೆಗೆ ಸಂಬಂಧಪಟ್ಟ ಏರಿಯಾ. ಸೊ ನೀವೇನು ಮಾಡಬೇಕಂದ್ರೆ ಅಲ್ಲಿಯ ಸೈನಿಕರ ಟೆಂಟ್ ಇದೆಯಲ್ಲ, ಅಲ್ಲಿ ರಾತ್ರಿ ಉಳ್ಕೊಳ್ಳಿ, ಬೆಳಗ್ಗೆ ಎದ್ದು ಹೋಗಿ ಅಂತ ಹೇಳಿದರು. ಅಲ್ಲಿ ಉಳ್ಕೊಂಡ್ವಿ. ಟೆಂಟ್ ಹೇಗಿದೆ, ಬರೀ ನೆಲ, ಅದಕ್ಕೇನು ಹಾಸಿಲ್ಲ. ನಾವು ಹೋಗಿ ಅಲ್ಲಿ ಮಲ್ಕೊಳ್ಬೇಕಾಗಿತ್ತು. ಇಲ್ಲಿಂದ ಹೋದಂತಹ ನಮ್ಮಲ್ಲಿ ಕೆಲವು ಮಿತ್ರರು, ಸತ್ಯಮೂರ್ತಿ ಆನಂದೂರು ಪತ್ರಕರ್ತರು, ಅವರು ಅಸ್ವಸ್ಥರಾದರು. ಅಂದರೆ ವಾಮಿಟಿಂಗ್. ನಮ್ಮ ಕಲ್ಲೇಶ್ ಪಿ ಆರ್ ಒ ಕೂಡ ಅಪ್ಸೆಟ್ ಆದರು, ವಾಂತಿ ಮಾಡಿದರು. ಏನೂ ಇಲ್ಲ, ಹಂಗೆ ಬಿದ್ದುಕೊಂಡ್ರು. ನಮ್ಮ ಪಿ ಆರ್ ಒ ವಿಜಯಕುಮಾರ್ ಇದೆಲ್ಲ ನೋಡ್ತಾಯಿದ್ರು. ಯಾರೋ ಹೇಳಿದರು ಒಂಚೂರು ಅವರಿಗೆ ಬಿಸಿನೀರು ಕೊಡಿಸ್ಬೇಕು ಅಂತ. ರಾತ್ರಿ ಆಗಿಬಿಟ್ಟಿದೆ, ಎಲ್ಲಿಂದ ಬಿಸಿನೀರು? 12 ಗಂಟೆ, ನಾವಲ್ಲಿ ಸೆಟ್ಲಾದಾಗ 12 ಗಂಟೆ ಆಗಿತ್ತು. ಬಿಸಿನೀರು ಎಲ್ಲಿಂದ ತರೋದು? ಯಾರು ತರ್ತಾರೆ? ಹೇಗೆ ನನಗೆ ಏನೂ ಗೊತ್ತಾಗಲ್ಲ. ಅವರು ಒದ್ದಾಟ ನೋಡಿಬಿಟ್ಟು, ಅಂದರೆ ಒಂಥರ ಜೀವಮರಣದ ರೀತಿಯಲ್ಲಿ ಇತ್ತು ಆ ಪರಿಸ್ಥಿತಿ. ನಾನು ಆ ಟೆಂಟಿಂದ ಹೊರಗೆ ಹೋಗ್ಬಿಟ್ಟು ಅಲ್ಲಿ ಫುಲ್ ಕತ್ಲು. ಅಲ್ಲೇನಂದರೆ ಆ ಮಿಲಿಟ್ರಿ ಏರಿಯಾ ಆಗಿರೋದ್ರಿಂದ ಪೂರ್ತಿ ಕತ್ಲು ಮಾಡ್ಕೊಂಡಿದ್ದಾರೆ. ಏನೇ ಹೋಗ್ಬೇಕಿದ್ರೆ ಒಂದು ಟಾರ್ಚ್ ಹಿಡಿದು ಹೋಗ್ಬೇಕಿತ್ತು. ನಂತರ ಏನಿದೆ, ಏನೂ ಇಲ್ಲ. ಸೊ ನಾನು ಹೋದೆ. ಒಂದು ದೊಡ್ಡ ಅಂದಾಜು ಮೇಲೆ ಒಂದು ನಮ್ಮ ಗೋಡೌನ್ ಇದೆಯಲ್ಲ, ದೊಡ್ಡ ಗೋಡೌನ್ಗಳು, ಆ ಗೋಡೌನ್ಗಳ ಥರ ಇರುವಂಥ ಒಂದು ಶೆಡ್, ಅದು ಸೈನಿಕರ ಶೆಡ್. ನಾನು ಹೋಗಿ ಆ ಬಾಗಿಲು ಬಡಿದೆ. ಯಾರು ಬರಲಿಲ್ಲ. ಬಾಗಿಲು ಬಡ್ದೆ ಸ್ವಲ್ಪ ಹೊತ್ತಾಯಿತು. ಅಷ್ಟರಲ್ಲಿ ಒಬ್ಬ ಬಂದು ಸೈನಿಕ, ಫುಲ್ ಡ್ರೆಸ್ನಲ್ಲಿದ್ದಾನೆ, ಯೂನಿಫಾರ್ಮ್ನಲ್ಲಿದ್ದಾನೆ. ಬಂದುಬಿಟ್ಟು ಹಿಂದಿಯಲ್ಲಿ ಕೇಳಿದೆ, ಏನಾಗಬೇಕಿತ್ತು, ಯಾರು ನೀನು ಅಂತೇಳಿ. ಇಲ್ಲ, ನಾನು ಬೆಂಗಳೂರಿಂದ ಬಂದಿದ್ದೇನೆ, ನಮ್ಮ ಜರ್ನಲಿಸ್ಟ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರಿಗೆ ಅಸ್ವಸ್ಥರಾಗಿದ್ದಾರೆ ಅಂಥೇಳಿ ಹೇಳಿದಾಗ, ಜಾಗ್ರತೆ, ಬಿಸಿನೀರು ಬೇಕು ಅಂತ ಕೇಳಿದೆ. ಜಾಗ್ರತೆ ಇರು, ಇಲ್ಲಿ ಯಾವುದೇ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಿಲಿಟ್ರಿ ಏರಿಯಾ ಆಗಿರೋದ್ರಿಂದ ತುಂಬ ಜಾಗ್ರತೆ ಆಗಿರೋಂಥ ನೀರು ತಂದುಕೊಟ್ಟ. ಆ ಸೈನಿಕ ನನಗೆ ಸ್ವಲ್ಪ ಜಾಗ್ರತೆ ಆಗಿರಿ, ಇಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಬಿಸಿನೀರು ಒಂದು ಚೆಂಬಲ್ಲಿ ತಂದುಕೊಟ್ಟ. ದೇವರು ಬಂದಂಗೆ ಆಯಿತು ನನಗೆ. ಸೀದಾ ಟಕ್ ನಾನು ಪುಟ್ಟ ಹೆಜ್ಜೆ ಇಟ್ಕೊಂಡು ಟೆಂಟಿಗೆ ಬರೋಷ್ಟರಲ್ಲಿ ಎಲ್ಲ ಫ್ಲ್ಯಾಟಾಗಿ ಮಲ್ಕೊಂಡಿದ್ದಾರೆ. ವಿಜಯಕುಮಾರ್ ನನ್ನ ನೋಡ್ತಾ ಇದ್ದಾರೆ, ಪಿ ಆರ್ ಒ. ನಾನು ನೀರು ತಂದು ಸತ್ಯಮೂರ್ತಿ ಆನಂದರಿಗೆ ಕೊಟ್ಟೆ. ಅವರು ಕುಡಿದ್ರು. ಅದು ಕುಡಿದಾಗ ವಾಮಿಟ್ ನಿಂತೋಯ್ತು, ವಾಂತಿ ನಿಂತೋಯ್ತು. ಅಲ್ಲೇ ಹಾಗೆ ಡ್ರೌಸಿನೆಸ್ನಲ್ಲಿ ಅಲ್ಲೇ ಮಲ್ಕೊಂಡ್ರು, ನಿದ್ದೆ ಬಂತು ಅವರಿಗೆ. ಸೊ ಸೇಮ್ ಕಲ್ಲೇಶಿಗೂ ಕೂಡ ಆಯಿತು. ಸೊ ಆಗ ಅಲ್ಲಿ ಸೈಡ್ನಲ್ಲಿ ಕೂತ್ಕೊಂಡಿದ್ದ ವಿಜಯಕುಮಾರ್ ಹೀಗೆ ನೋಡಿದ ಒಂದು ಸಲ, ಅದೇನೋ ಮೆಚ್ಚುಗೆ ನೋಟಪ್ಪ, ಭಾರಿ ನೋಟ ಇನ್ನೂ ನನ್ನ ಕಣ್ಣಲ್ಲಿದೆ. ನನಗೆ ಆಶ್ಚರ್ಯ ಅಂದರೆ, ಆ ಹೊತ್ತು 12 ಗಂಟೆ ರಾತ್ರಿ ಅಲ್ಲೆಲ್ಲೋ ಹೋಗಿ ಇದನ್ನು ಬಾಗಿಲು ತಟ್ಟಿ ಅಲ್ಲಿಂದ ಸೈನಿಕರಿಂದ ಬಿಸಿನೀರು ತರೋದಂದರೆ ಅದು ಸಾಮಾನ್ಯ ಸಾಹಸನ. ಹುಚ್ಚು ಧೈರ್ಯ. ನಮ್ಮ ಗೆಳೆಯರು ಉಳಿಬೇಕು ಎಂಬ ಕಾರಣಕ್ಕಾಗಿ ಮಾತ್ರ ಇದೊಂದು ಉದ್ದೇಶದಿಂದ ಅಲ್ಲಿ ಹೋಗಿ ನೀರು ತೊಗೊಂಬಂದಿರೋದು. ಆಯಿತು, ಬೆಳಗಾದಾಗ ಎದ್ದು ಹೊರಟ್ವಿ. ಮತ್ತು ಪ್ರಯಾಣ ಮುಂದುವರಿತು. ಅದು ಅಂಥದ್ದೇ ಜಾಗ, ಅದೇ ಡ್ರೈ ಲ್ಯಾಂಡ್, ಡ್ರೈ ಬೆಟ್ಟ. ಹೋಗ್ತಾ ಲಡಾಖ್ ಬಂತು. ಲಡಾಖ್ ದಾಟಿ ಲೇಹ್ ಬಂದಾಗ ಅಲ್ಲಿ
ಉಸಿರಾಟಕ್ಕೆ ಸಮಸ್ಯೆ ಆಯಿತು. ಆವರೆಗೆ ಇಲ್ಲದ ಸಮಸ್ಯೆ, ಅಲ್ಲಿ ಆಕ್ಸಿಜನ್ ಕಮ್ಮಿ. ನಮ್ಮಿಂದ ಈ ಕಡೆಯಿಂದ ಹೋದವರಿಗೆ ಅದು ಸೆಟ್ ಆಗೋದೇ ಇಲ್ಲ, ಯಾವ ಕಾರಣಕ್ಕೂ ಸೆಟ್ ಆಗೋಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಶುರುವಾಗಿಬಿಡ್ತದೆ. ಅದು ಎಲ್ರಿಗೂ ಅಟ್ಯಾಕ್ ಆಯಿತು. ನಮ್ಮ ಹಿರಿಯರಾದ PGS ಇದ್ದರು ನಮ್ಮ ಜೊತೆ, ತುಂಬ ಫ್ರೆಂಡ್ಸ್ ಎಲ್ಲ ಅಪ್ಸೆಟ್ ಆದರು. ಉಸಿರಾಟಕ್ಕೆ ಸಮಸ್ಯೆ, ವಾಂತಿ ಮರ್ತೇ ಬಿಟ್ಟಿದ್ವಿ. ಈ ಉಸಿರಾಟ ಸಮಸ್ಯೆ ಹೇಗಾದರೂ ನಾವು ಉಸಿರಾಡಬೇಕು ಅಂತೇಳಿ ಹಾಗೆ ಕಷ್ಟ ಬಿದ್ದು ಹೋಗಿ ಇವರು ಸಿಕ್ಕಿದ್ರು. ನಮ್ಮ ಯೋಗೀಶ್ವರವರು ನಮಗೆ ರೂಮೆಲ್ಲ ಮಾಡಿಕೊಟ್ಟಿದ್ದರು. ಅಲ್ಲಿ ವ್ಯವಸ್ಥೆ ಆಗಿತ್ತು. ಅಲ್ಲಿ ಒಂದೊಂದು ರೂಮಲ್ಲಿ ಇಬ್ಬರಿಬ್ಬರು ಇರುವಂಗೆ ವ್ಯವಸ್ಥೆ ಮಾಡಿದರು. ಒಂದು ರೂಮಲ್ಲಿ ನಾನು ಮತ್ತು ಮೈಸೂರು ಹರೀಶ ಅಂತ ಜರ್ನಲಿಸ್ಟ್ ನನ್ನ ಮಿತ್ರರು ಒಂದು ರೂಮಲ್ಲಿ ವ್ಯವಸ್ಥೆ ಮಾಡಿದರು. ಸೊ ಅವರವ್ರಿಗೆ ಬೇಕಾದ ರೂಮೆಲ್ಲ ಆಯ್ಕೆ ಮಾಡಿಕೊಂಡು ಅವರವರ ಜೊತೆಗಾರರನ್ನ ಆಯ್ಕೆ ಮಾಡಿಕೊಂಡು ಅವರು ಅಲ್ಲಿ ಸೆಟ್ಲಾದರು. ನಾವು ಇಲ್ಲಿ ಮಾತುಕತೆ ಆಡ್ತಾ ರಾತ್ರಿ 12 ಗಂಟೆ ಆ ಹೊತ್ತಿಗೆ ಹರೀಶು ಇದ್ದಕ್ಕಿದ್ದಾಗೆ ಉಸಿರಾಟ ತೊಂದರೆ ಆಯಿತು ಅವರಿಗೆ. ಉಸಿರಾಟ ತೊಂದರೆ ಅಂತ ಅಂತಿಂಥದ್ದಲ್ಲ. ನನಗೆ ಭಯ ಆಯಿತು. ನಾನು ಹೊರಗೆ ಹೋಗಿ ಯಾರನ್ನ ಕರ್ಕೊಂಬರಲ್ಲ ಅಂತ ಹೇಳಿದೆ. ಬೇಡ ಸರ್, ಆ್ಯಕ್ಚುಲಿ ಅವರು ಮೆಡಿಕಲ್ ರೆಪ್ ಆಗಿದ್ದರು. ಆಗ ಅವರಿಗೆ ಮೆಡಿಸಿನ್ ಏನೇನು ತೊಗೋಬೇಕು ಅದೆಲ್ಲ ಅವರಿಗೆ ಗೊತ್ತಿದೆ. ಅದು ತಂದಿಲ್ವಾ ಅದು ಏನು ಅಂತ ಗೊತ್ತಿಲ್ಲ. ಸೊ ಏನಾದರೂ ಮೆಡಿಸಿನ್ ತರ್ಬೋದಾ ಅಂತ ಹೇಳಿದೆ. ಏನು ಬೇಡ ಸರ್, ನೀವು ಇರಿ ಅಂತ ಹೇಳಿದೆ. ನಾನು ಆದರೂ ಎದ್ದು ಹೊರಟ. ಇಲ್ಲ, ಕೈ ಹಿಡಿದು ಎಳೆದು ಕೂರಿಸಿದ್ರು. ನಾವು ಒಂದು ಕೆಲಸ ಮಾಡಿ ಸರ್, ನೀವು ಮಾಡಬೇಕಿದ್ರೆ ಒಂದು ಕೆಲಸ ಏನೆಂದರೆ, ನನಗೆ ಅಕಸ್ಮಾತ್ ನಿದ್ದೆ ಬಂದರೆ ಸಮಸ್ಯೆ ಆದಿತ್ತು. ನಿದ್ದೆ ಬಂದರೆ ನಾನು ಹಾಗೆ ನಿದ್ದೆ ಹೋಗ್ಬಿಡ್ತೀನಿ, ನಾನು ಮತ್ತೆ ಉಳಿಯಲ್ಲ ಅಂತ ಹರೀಶ್ ಹೇಳಿದರು. ಸೊ ಹರೀಶ್, ಸರ್ ನೀವು ಇರಿ ಸರ್, ಏನು ಇದು ಬೇಡ, ನೀವು ಒಂದು ಕೆಲಸ ಮಾಡಿ, ರಾತ್ರಿ ಪೂರ್ತಿ ನನ್ನ ಹತ್ರ ಮಾತಾಡ್ತಾ ಇರಿ ಅಂತ ಹೇಳ್ಬಿಟ್ರು. ನನಗೆ ಅರ್ಥ ಆಗಿಲ್ಲ ಏನು ಅಂತೇಳಿ. ರಾತ್ರಿ ಪೂರ್ತಿ ಮಾತಾಡಬೇಕಾ? ಏನು ಮಾತಾಡೋದು? ಇಲ್ಲ, ನಿಮಗೆ ಏನು ಅನಿಸುತ್ತೋ ಅದೆಲ್ಲ ಮಾತಾಡ್ತಾ ಹೋಗಿ. ಅಂದರೆ ನನ್ನನ್ನು ನಿದ್ದೆ ಮಾಡಲಿಕ್ಕೆ ಬಿಡಬೇಡಿ ಅಂತ. ನಾನು ಮೈಮರೆತು ನಿದ್ದೆ ಮಾಡಿದರೆ ಮತ್ತೆ ಬೆಳಗ್ಗೆ ಹೇಳಲ್ಲ ಅಂತ ಎಚ್ಚರಿಕೆ ಕೊಟ್ಬಿಟ್ರು. ಇದೇನಪ್ಪ ಕಾಯಿಲೆ, ನನಗೊಂದು ಅರ್ಥ ಆಗಿಲ್ಲ. ಹರೀಶ್, ನಾನು ಹೋಗಿ ಡಾಕ್ಟರ್ನ ಯಾರನ್ನಾರ ಕರ್ಕೊಂಬರ್ತೀನಿ. ಇದು ನನಗೆ ಎರಡನೇ ಎಕ್ಸ್ಪೀರಿಯೆನ್ಸ್. ಅಲ್ಲೊಂದು ಬಿಸಿನೀರು ಎಕ್ಸ್ಪೀರಿಯೆನ್ಸ್, ಇಲ್ಲಿ ನೋಡಿದರೆ ಉಸಿರಾಟದ ಸಮಸ್ಯೆ. ಅದು ಆಗಿದ್ದಾಯಿತು ಅಂತೇಳಿ ಮಾತಾಡ್ತಾ ಹೋದೆ. ಮಾತಾಡಿ ಇದು ಏನು ಮಾತಾಡೋದು, ನನ್ನ ಆರಂಭದ ದಿನಗಳಿಂದ ಶುರು ಮಾಡಿ ಅಲ್ಲಿ ಮುಟ್ಟುವರೆಗಿನ ವಿಷಯವನ್ನು ಹಾಗೆ ಮಾತಾಡ್ತಾ ಅವ್ರು ಹೂಗುಡ್ತಾ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡಿದಾಗ ನಾನು ಮಾತಾಡಿದ್ದೆ, ನಿದ್ದೆ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ. ಬೆಳಗಾಯಿತು. ಬೆಳಗಾಯ್ತು 5 ಗಂಟೆ. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ನಾನು ಮಾತಾಡಿದ್ದೇನೆ ಅಂತಂದ್ರೆ ಯೋಚನೆ ಮಾಡಿ. ನಾನು ಯಾವತ್ತೂ ಮಾತಾಡೋನಲ್ಲ, ಮಾತು ಕಮ್ಮಿ ನನಗೆ. ಆದ್ದರಿಂದ ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕಾಯಿತು ಹರೀಶಿಗಾಗಿ. ಹರೀಶ್ ಸರಿ ಹೋದರು, ನಿದ್ದೆ ಮಾಡಲಿಲ್ಲಲ್ಲ. ಬೆಳಗ್ಗೆ ಆದ ಕೂಡ ಎಲ್ಲವೂ ಸರಿ ಹೋಯಿತು. ಆರಾಮಾಗಿ ನಾವು ಶೂಟಿಂಗ್ ಹೋದ್ವಿ. ಅಲ್ಲಿ ತುಂಬ ಅದ್ಭುತವಾದ ಲೊಕೇಶನ್ ಅಂದರೆ ಇದೆ, ಡ್ರೈ ಲ್ಯಾಂಡ್. ಅಲ್ಲಿ ಯುದ್ಧದ ಸನ್ನಿವೇಶ. ಇವರು ಯೋಗೇಶ್ವರ್ ಅವರು ಫುಲ್ ಮಿಲಿಟ್ರಿ ಡ್ರೆಸ್ನಲ್ಲಿದ್ದರು. ಆಮೇಲೆ ನಮ್ಮ ಕ್ಯಾಮರಾಮನ್ನ ಅದ್ಭುತವಾಗಿ ಮಹೇಂದ್ರ ಅಂತೇಳಿ ಅವರು ಶೂಟ್ ಮಾಡಿದರು. ಆ ದೃಶ್ಯನೆಲ್ಲ ನಾವು ನೋಡ್ತಾಯಿದ್ದೆವು. ಬಾಂಬ್ ಬ್ಲಾಸ್ಟ್ ಆಗಲಿ ಅದಾಗಲಿ, ಅಲ್ಲಿ ಏನು ಹೇಗೆ ಉಸಿರಾಟನೇ ಕಷ್ಟ. ಒಂದು ಹೆಜ್ಜೆ ಇಡಲಿಕ್ಕಾಗಲ್ಲ ಮುಂದೆ, ಆಕ್ಸಿಜನ್ನ ಕೊರತೆಯಿಂದಾಗಿ. ಸೊ ಅದನ್ನೆಲ್ಲ ಸಹಿಸ್ಕೊಂಡು ಮಾಡಿ ಶೂಟಿಂಗ್ ಮುಗಿಸ್ಕೊಂಡು ಬಂದಷ್ಟರಲ್ಲಿ ನಮಗೆ ನಾವು ಹೊರಡುವ ನನ್ನ ಕಂಡೀಷನ್ ನೆನಪಿಸಿದೆ ನಮ್ಮ ಇವರಿಗೆ, ಯೋಗೀಶ್ವರಿಗೆ. ನಾನು ಹೋಗಬೇಕಾಗಿತ್ತು, ನಿಮಗೆ ನೆನಪಿದೆಯಾ? ನಾನೊಂದು ಕಂಡೀಷನ್ ಹಾಕಿದ್ದೆ. ನಾನು ಮಂಗಳವಾರ ಅಲ್ಲಿ ಟೆನಿಕಾಸ್ಟ್ ಬುಧವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ಇರಬೇಕು. ಆ ವರ್ಕ್ ಮಾಡಿದ್ರೇ ನನಗೆ ಜಾಬ್ ಉಳಿಯುತ್ತೆ, ಇಲ್ಲಾಂದರೆ ಜಾಬ್ ಹೋಗಿಬಿಡ್ತದೆ. ನಾನೇ ಮಾಡಬೇಕಾದ್ದು, ಶುಕ್ರವಾರ ಸಪ್ಲಿಮೆಂಟ್ ಬರಲೇಬೇಕು ಅಂತೇಳಿ ಹೇಳಿದಾಗ ಅವರು ಅಷ್ಟೊಂದು ಕೇರ್ ತೊಗೊಳ್ಳಿಲ್ಲ, ಕೇರ್ಲೆಸ್ ಆಗಿದ್ದರು. ನಾನು ಸ್ವಲ್ಪ ಆವಾಜ್ ಹಾಕಿದೆ. ಸೊ ಅವರಿಗೆ ಅರ್ಥ ಆಯಿತು ನನ್ನ ಸೀರಿಯಸ್ನೆಸ್. ಸೊ ತಕ್ಷಣ ಬುಕ್ ಮಾಡಿ. ಅಲ್ಲಿ ಫ್ಲೈಟ್ ಇಲ್ಲ, ಹಿಂದಿನ ದಿವಸ ಫ್ಲೈಟ್ ಇರಲಿಲ್ಲ. ನಾನು ಯಾವುದು ಒತ್ತಾಯ ಮಾಡಿದ್ನಲ್ಲ ಅವತ್ತು ಇದು ಐಸ್ ಎಲ್ಲ ಕರಗು ಹೋಗಿಬಿಟ್ಟು ಏರ್ಪೋರ್ಟ್ ಪಕ್ಕ ಆಯಿತು. ಅಲ್ಲಿಂದ ಬೆಂಗಳೂರಿಂದ ಡೆಲ್ಲಿಯಿಂದ ಎಲ್ಲ ಫ್ಲೈಟ್ಗಳು ಬರಲಿಕ್ಕೆ ಶುರು ಆಯಿತು. ಸೊ ಫ್ಲೈಟ್ ಬುಕ್ ಮಾಡಿದರು. ಲೇಹ್ನಿಂದ
ಹೊರಟ್ವಿ. ನಾನು ಮತ್ತು ಇನ್ನೊಬ್ಬ ಮಿತ್ರ ಹೊರಟು ಡೆಲ್ಲಿಗೆ ಬಂದ್ವಿ. ಡೆಲ್ಲಿಯಿಂದ ಬೆಂಗಳೂರಿಗೆ. ಸೊ ಬಂದ ಕೂಡಲೇ ನಾನು ಮಾಡಿದ ಕೆಲಸ ಏನೆಂದರೆ ಇಷ್ಟು ರಿಪೋರ್ಟನ್ನು ರೆಡಿ ಮಾಡಿ ವಿಜಯ ಕರ್ನಾಟಕದ ಸಿನಿಮಾ ವಿಭಾಗ ಸಿನಿ ವಿಜಯ ಅದರಲ್ಲಿ ಪ್ರಿಂಟ್ ಮಾಡಿದ್ದು. ಸೊ ಈ ಅನುಭವ ಇದೆಯಲ್ಲ, ಈ ಪ್ರಯಾಣದ ಅನುಭವ, ಈ ನೆನಪುಗಳ ಮೆರವಣಿಗೆಯಲ್ಲಿ ಕಾಡುತ್ತಿರುವಂಥ ಒಂದು ಅನುಭವ ಭಾರಿ ಒಂದು ಬಿಸಿನೀರು ತರುವ ಎಕ್ಸ್ಪೀರಿಯೆನ್ಸು. ಅದು ಯಾವತ್ತೂ ನನ್ನ ಲೈಫ್ನಲ್ಲಿ ಮರೆಯಲ್ಲ. ಇನ್ನೊಂದು ಮೈಸೂರಲ್ಲಿ ಒಂದು ರೀತಿ ಅವರೇ ಹೇಳಿದ ಹಾಗೆ ನಿದ್ದೆ ಬಂದರೆ ಮತ್ತೆ ನಾನು ಬೆಳಗ್ಗೆ ಏಳಲ್ಲ ಅಂತ. ಅದರ ಅರ್ಥ ಏನು? ಆ ಅರ್ಥವೇ. ಆದ್ದರಿಂದ ಅಲ್ಲಿ ಒಂದು ಜೀವ ಉಳಿಸಿದಂತಹ ಒಂದು ನನ್ನ ಮಾತುಗಾರಿಕೆ ನನ್ನ ಬಗ್ಗೆನೇ ಹೆಮ್ಮೆ ಆಯಿತು. ಸೊ ಇದೆರಡು ಘಟನೆಯನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೈನಿಕ ಸಿನಿಮಾ ಆಮೇಲೆ ರಿಲೀಸ್ ಆಯಿತು. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು. ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಇಲ್ಲ, ಯಾಕೆಂದರೆ ಅವರೇ ಪ್ರೊಡ್ಯೂಸರ್, ಅವರೇ ಹೀರೋ. ಅದರ ನಂತರ ಯೋಗೇಶ್ವರ್ ಅವರು ಸಿನಿಮಾ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ, ಆದರೆ ರಾಜಕೀಯದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಯೋಗೇಶ್ವರ ಅವರಿಗೂ ನೆನಪಿದೆಯೇನೋ ಇಲ್ವಾ ನನಗೂ ಗೊತ್ತಿಲ್ಲ, ಆದರೆ ಅಲ್ಲಿ ನಡೆದ ಗಲಾಟೆ, ಅಲ್ಲಿ ನಡೆದ ಎಕ್ಸ್ಪೀರಿಯೆನ್ಸು, ಅನುಭವ, ವಿಚಿತ್ರ ಅನುಭವಗಳು, ಅದರ ಬಗ್ಗೆ ಮಾತ್ರ ಅವರಿಗೆ ನೆನಪು ಇರಲೇಬೇಕು ಯಾವ ಕಾರಣಕ್ಕಾದರೂ. ಸೊ ಥ್ಯಾಂಕ್ ಯು ಯೋಗೇಶ್ವರ್, ನಮಗೆ ಒಂದು ಅದ್ಭುತವಾದ ಅನುಭವ, ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಮಾಡಿಕೊಟ್ಟಿದ್ದಕ್ಕಾಗಿ. ಲೇಹ್ ನಾವು ಬರೀ ನ್ಯೂಸ್ನಲ್ಲಿ ಕೇಳ್ತಾ ಇದ್ವಿ ಲೇಹ್ ಅಂದರೆ ಏನು ಅಂತೇಳಿ. ಲೇಹ್ ಅಂದರೆ ಹಿಮ, ಲೇಹ್ ಅಂದರೆ ಏನು ಮಂಜು ಬೀಳುವಂಥ ಜಾಗ, ಲೇಹ್ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುವಂಥ ರಾಗ. ನಮ್ಮ ಇದಕ್ಕಾಗಿ ಅಂದರೆ ಸೌತ್ನಿಂದ ಹೋದವರಿಗೆ ಅದು ಉಸಿರಾಟ ತೊಂದರೆ ಆಗುತ್ತೆ ಅಂಥ ಒಂದು ಅದು ರೋಗ ಬಂದರೂ ಬರುತ್ತೆ, ಹೇಳಲಿಕ್ಕೆ ಆಗಲ್ಲ. ಆಯ್ತಲ್ಲ, ಮೈಸೂರು ಸಾಕ್ಷಿ, ಆಮೇಲೆ ನಮ್ಮ ಸತ್ಯಮೂರ್ತಿ ಆನಂದೂರು ಮತ್ತು ಕಲ್ಲೇಶ್ PRO ಇವರೆಲ್ಲ ಬೆಂಡಾಗಿ ಬಸ ಒಳಕೊಂಡು ಹೇಗೋ ಬಂದುಬಿಟ್ಟಿದ್ವಿ. ಅವರವರಿಗೆ ತೋಚಿದ್ದನ್ನು ಅವರವ್ರು ಬರೆದ್ರು ಆಮೇಲೆ. ಸೊ ನನಗೆ ತೋಚಿದ್ದನ್ನು ನಾನು ಬರೆದೆ. ಇದಿಷ್ಟು ಸೈನಿಕ ಸಿನಿಮಾಕ್ಕೆ ಸಂಬಂಧಪಟ್ಟ ನೆನಪುಗಳ ಮೆರವಣಿಗೆ. ಇವತ್ತು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.